ಸ್ನೇಹಿತರೆ ನಮಸ್ಕಾರ. ಒಂದು ಕಡೆ ಸೂ ಫ್ರಮ್ ಸೋ ನಂತರ ಕರಾವಳಿ ಎನ್ನುವಂತಹ ಒಂದು ಸಿನಿಮಾವನ್ನು ಈಗ ರೆಡಿ ಮಾಡಿ ತೆರೆಗೆ ಬಿಡೋದಕ್ಕೆ ಸಜ್ಜಾಗಿರುವಂಥ ಟೀಮು. ಮತ್ತೊಂದು ಕಡೆ ಟ್ರೈಲರ್ ಲಾಂಚ್ ಇವೆಂಟನ್ನು ಕೂಡ ಅದ್ಧೂರಿಯಾಗಿ ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲಿದ್ದಂತಹ ತಂಡ. ಇದರ ನಡುವೆ ಇದೇ ಟ್ರೈಲರ್ ಲಾಂಚ್ ಸಮಾರಂಭದಲ್ಲಿ ನಡೆದಂತಹ ಗಲಾಟೆ, ಗದ್ದಲ ಮತ್ತು ಒಂದಷ್ಟು ಗೊಂದಲ. ಹಾಗೆಯೇ ಇದೇ ಪ್ರೆಸ್ ಮೀಟ್ನಲ್ಲಿ, ಯಾವುದೋ ಟ್ರೈಲರ್ ಲಾಂಚ್ನ ಪ್ರೆಸ್ ಮೀಟ್ನಲ್ಲಿ ಒಂದಷ್ಟು ಜನರ ಆರೋಪ ಮತ್ತೊಂದಷ್ಟು ಪ್ರತ್ಯಾರೋಪ, ಇವೆಲ್ಲವೂ ಕೂಡ ಕರಾವಳಿ ಸಿನಿಮಾವನ್ನು ಮತ್ತೊಂದು ಹಂತದಲ್ಲಿ ಚರ್ಚೆಯ ಕೇಂದ್ರ ಬಿಂದುವಾಗುವಂತೆ ಮಾಡಿತು. ಈಗಾಗಲೇ ಯೂಟ್ಯೂಬ್ನಲ್ಲಿ ಕರಾವಳಿ ಟ್ರೈಲರ್ ಹಲ್ಚಲನ್ನು ಎಬ್ಬಿಸ್ತಿದೆ, ಧೂಳೆಬ್ಬಿಸ್ತಿದೆ, ವ್ಯೂಸ್ ಮೇಲೆ ವ್ಯೂಸನ್ನು ಪಡೀತಿದೆ ಮತ್ತು ಕುತೂಹಲವನ್ನು ಹೆಚ್ಚಿಸ್ತಿದೆ. ಹೀಗಿರುವಂಥ ಸಂದರ್ಭದಲ್ಲಿ ಕರಾವಳಿ ತಂಡಕ್ಕೆ ಈಗ ಒಂದು ದೊಡ್ಡ ಸವಾಲು ಎದುರಾಗಿದೆ. ಅವರೇ ಮಾಡಿಕೊಂಡಂಥ ಎಡವಟ್ಟು ಅಥವಾ ಆದಂತಹ ಒಂದು ಅಚಾತುರ್ಯವೋ ಅಥವಾ ಉದ್ದೇಶಪೂರ್ವಕವಾಗಿ ನಡೀತೋ ಗೊತ್ತಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ವಿರುದ್ಧ ಸಿನಿಮಾ ತಂಡ ಹೋಗಿದೆ ಮತ್ತು ಸಿನಿಮಾ ತಂಡದ ವಿರುದ್ಧ ಪ್ರಜ್ವಲ್ ಬೇಸರಗೊಂಡಿದ್ದಾರೆ ಅನ್ನೋದು ಮಾತ್ರ 100% ಸತ್ಯ. ಪ್ರೆಸ್ ಮೀಟ್ನಲ್ಲಿ ಪ್ರಜ್ವಲ್ ದೇವರಾಜ್ ಇರದೇ ಇರುವಂಥದ್ದು ದೊಡ್ಡ ಹೈಲೈಟ್. ಆದರೆ ಪ್ರಜ್ವಲನ್ನು ಕಡೆಗಣಿಸಿದ್ರ ಬಗ್ಗೆ ಅವರ ಫ್ಯಾನ್ಸ್ ಗಲಾಟೆಯನ್ನೇ ಮಾಡಿದ್ದಾರೆ. ಹಾಗಾದರೆ ಏನಿದು? ಇನ್ನು ಈ ಎಲ್ಲ ಗಲಾಟೆ ಬಗ್ಗೆ ರಾಜ್ಬಿ ಶೆಟ್ಟಿ ಮತ್ತು ಈ ನಿರ್ದೇಶಕರು, ಸಿನಿಮಾ ತಂಡದವರು ಹೇಳೋದೇನು, ಹಾಗೆಯೇ ಪ್ರಜ್ವಲ್ ಇದ್ರ ಬಗ್ಗೆ ಕೊಟ್ಟಂಥ ಸ್ಪಷ್ಟನೆ ಏನು, ಎಲ್ಲವನ್ನು ಕೂಡ ಎಳೆಯಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಒಂದು ಕಡೆ ಈಗಾಗಲೇ ಸೂ ಫ್ರಮ್ ಸೋ ಯಾವ ಮಟ್ಟಿನ ಹಲ್ಚಲನ್ನು ಎಬ್ಬಿಸಿದೆ, ಸಂಚಲನವನ್ನು ಸೃಷ್ಟಿಸಿದೆ, ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಇದೇ ತಂಡದಿಂದ ಮತ್ತೊಂದು ಬಹುನಿರೀಕ್ಷಿತ ಸಿನಿಮಾ ಕರಾವಳಿ ಈಗಾಗಲೇ ಬಿಡುಗಡೆಗೆ ಸಿದ್ಧವಾಗಿದೆ. ಈ ಸಂದರ್ಭದಲ್ಲಿ ಬೆಂಗಳೂರಿನ ಕಪಾಲಿ ಥಿಯೇಟರ್ನಲ್ಲಿ ಅನುಶ್ರೀ ಅವರ ನಿರೂಪಣೆಯಲ್ಲಿ ನಡೀತಾ ಇದ್ದಂತಹ ಕರಾವಳಿ ಸಿನಿಮಾದ ಕಾರ್ಯಕ್ರಮಕ್ಕೆ, ಟ್ರೈಲರ್ ಲಾಂಚ್ನ ಕಾರ್ಯಕ್ರಮಕ್ಕೆ ಪ್ರಜ್ವಲ್ ದೇವರಾಜ್ ಅಭಿಮಾನಿಗಳು ದಿಢೀರ್ ಅಡ್ಡಿಪಡಿಸಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಜ್ವಲ್ ಅವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿಲ್ಲ ಮತ್ತು ಸಿನಿಮಾದಲ್ಲಿ ಅವರಿಗೆ ಡಬ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಅನ್ನೋದು ಅಭಿಮಾನಿಗಳ ಬೇಸರಕ್ಕೆ ಮುಖ್ಯ ಕಾರಣ. ಇನ್ನು ಕಾರ್ಯಕ್ರಮದ ವೇಳೆ ಅಭಿಮಾನಿಗಳು ಮತ್ತು ಕರಾವಳಿ ಪ್ರವೀಣ್ ಶೆಟ್ಟಿ ಅವರ ನಡುವೆ ಜಟಾಪಟಿಯೂ ಕೂಡ ನಡೆಯಿತು. ಈ ಇಡೀ ವಿವಾದ ಕುರಿತು ನಿರ್ದೇಶಕ ಗುರುದತ್ ಗಾಣಿಗ ಮತ್ತು ನಟ ರಾಜ್ಬಿ ಶೆಟ್ಟಿ ಕಾರ್ಯಕ್ರಮದಲ್ಲಿ ಸ್ಪಷ್ಟನೆಯನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಿದರು. ಅಭಿಮಾನಿಗಳ ಗಲಾಟೆಗೆ ಬೇಸರವನ್ನು ಕೂಡ ವ್ಯಕ್ತಪಡಿಸಿದರು. ನಿರ್ದೇಶಕ ಗುರುದತ್ ಗಾಣಿಗ ನಿನ್ನೆ ರಾತ್ರಿವರೆಗೂ ಕೂಡ ಪ್ರಜ್ವಲ್ ಕಾರ್ಯಕ್ರಮಕ್ಕೆ ಬರೋದಾಗಿ ಹೇಳಿದರು ಮತ್ತು ಅವರ ಅಭಿಮಾನಿಗಳಿಗೆ ಪಾಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಈಗ ಉದ್ದೇಶಪೂರ್ವಕವಾಗಿ ಇವತ್ತು ಗಲಾಟೆಯನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಅನ್ನಿಸ್ತಿದೆ ಅಂತಲೇ ಹೇಳಿದರು. ಬಾಕಿ ಹಣ ಮತ್ತು ಡಬ್ಬಿಂಗ್ ವಿಚಾರವಾಗಿ ಮಾತನಾಡಿದಂಥ ಅವರು ಪ್ರಜ್ವಲ್ ಅವರಿಗೆ ಒಟ್ಟು 1,25,00,000 ರೂಪಾಯಿ ಪೇಮೆಂಟ್ ನಿಗದಿಯಾಗಿತ್ತು. ಇದರಲ್ಲಿ ಈಗಾಗಲೇ 1 ಕೋಟಿ ರೂಪಾಯಿಯನ್ನು ಕೊಡಲಾಗಿದೆ. ಕೇವಲ 25 ಲಕ್ಷ ರೂಪಾಯಿ ಮಾತ್ರ ಬಾಕಿ ಇದೆ. ಪ್ರಜ್ವಲ್ ಅವರ ಧ್ವನಿ ಈ ಪಾತ್ರಕ್ಕೆ ಸೂಟ್ ಆಗುತ್ತೋ ಇಲ್ಲವೋ ಅನ್ನೋದು ಸಣ್ಣ ಅನುಮಾನ ಇತ್ತು. ಆದರೂ ಕೂಡ ಡಬ್ಬಿಂಗ್ ಸ್ಟುಡಿಯೋ ಬ್ಲಾಕ್ ಮಾಡಿ ಟ್ರೈಲರ್ ಆದಮೇಲೆ ಡಬ್ ಮಾಡಿ ಅಂತೇಳ್ಬಿಟ್ಟು ತಿಳಿಸಿದ್ವಿ. ಆದರೆ ಅವರ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರಲೇ ಇಲ್ಲ. ಕಳೆದ 1.5-2 ತಿಂಗಳಿನಿಂದ ಪ್ರಜ್ವಲ್ ಸಿಗ್ತಿಲ್ಲ. ನನ್ನ ಫೋನ್ ಮತ್ತು ಮೆಸೇಜ್ಗಳಿಗೆ ರಿಪ್ಲೈ ಮಾಡ್ತಾ ಇಲ್ಲ. ಅವರ ಮ್ಯಾನೇಜರ್ ಮಾತ್ರ ಬ್ಯುಸಿ ಅಂತೇಳಿ ಹೇಳ್ತಿದ್ದಾರೆ. ಸಿನಿಮಾದಲ್ಲಿ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಹೆಸರೇ ದೊಡ್ಡದಾಗಿದೆ ಅಂತಲೂ ಕೂಡ ಸ್ಪಷ್ಟಪಡಿಸಿದರು. ಇನ್ನು ಅಭಿಮಾನಿಗಳ ವರ್ತನೆಗೆ ಬೇಸರವನ್ನು ವ್ಯಕ್ತಪಡಿಸಿದಂಥ ರಾಜ್ಬಿ ಶೆಟ್ಟಿ, ನಾನು ಈ ಸಿನಿಮಾದಲ್ಲಿ ಕೇವಲ ಅತಿಥಿ ಪಾತ್ರವನ್ನು ಮಾಡಿದ್ದೇನೆ. ನಾನಿಲ್ಲಿ ಮೊದಲ ಚಾಯ್ಸ್ ಆಗಿರಲಿಲ್ಲ. ಯಾರ ಜೊತೆಯೂ ಕೂಡ ಕಾಂಪಿಟೇಷನ್ ಮಾಡೋದಕ್ಕೆ ನಾನು ಬಂದಿಲ್ಲ. ಸಿನಿಮಾದಲ್ಲಿ ನನ್ನ ಹೆಸರು ಹಾಕದಿದ್ದರೂ ನನಗೇನೂ ಬೇಸರವಿಲ್ಲ. ಯಾಕಂದರೆ ನನಗಿಂತ ಸಿನಿಮಾ ದೊಡ್ಡದು. ಇದು ಇಡೀ ದೇಶವೇ ನೋಡಬೇಕಾದಂಥ ಕತೆ. ನಾನು ಪ್ರಜ್ವಲ್ ಜೊತೆಗೆ ಮನುಷ್ಯರ ತರಹ ನೇರವಾಗಿ ಮಾತನಾಡಬೇಕು. ಇಲ್ಲಿ ಮನುಷ್ಯತ್ವ ಮುಖ್ಯ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಯಾಕೆ ಉದ್ಧಾರ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಇಂತಹ ಘಟನೆಗಳೇ ಕಾರಣ. ಪ್ರಜ್ವಲ್ ಅವರಿಗೆ ಈ ಸಿನಿಮಾದಿಂದ ಒಳ್ಳೆಯ ಹೆಸರು ಬಂದರೆ ನನಗೆ ಹೆಮ್ಮೆ. ನನಗೆ ಕಟ್ಔಟ್ ಹಾಕಬೇಕು ಅಂಥೇಳಿ ನಾನೆಂದೂ ಕೂಡ ಕೇಳಿಲ್ಲ. ಒಂದು ವೇಳೆ ಅಂತಹ ಪರಿಸ್ಥಿತಿ ಬಂದರೆ ನಾನು ಇಂಡಸ್ಟ್ರಿಯನ್ನು ಬಿಡೋದಕ್ಕೂ ಕೂಡ ಸಿದ್ಧ ಅಂಥೇಳಿ ತೀಕ್ಷ್ಣವಾಗಿ ಇಲ್ಲಿ ರಾಜ್ಬಿ ಶೆಟ್ಟಿ ಪ್ರತಿಕ್ರಿಯೆಯನ್ನು ಕೊಟ್ಟರು. ಆದರೆ ಇಲ್ಲಿ ಮತ್ತೊಂದು ಆಯಾಮ ಇದೆ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಏನು ಆಯಾಮ? ಪ್ರಜ್ವಲ್ ದೇವರಾಜು ಕರಾವಳಿ ಸಿನಿಮಾದಲ್ಲಿ ನಟಿಸಿದ್ದಾರೆ, ಹೀರೋ ಆಗಿ ನಟಿಸಿದ್ದಾರೆ. ರಾಜ್ಬಿ ಶೆಟ್ಟಿ ಬಹುಮುಖ್ಯ ಪಾತ್ರವನ್ನು
ಈಗಾಗಲೇ ನಟಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇನ್ನು ಗುರುದತ್ ಗಾಣಿಗ ನಿರ್ದೇಶನದ ಕರಾವಳಿ ಟ್ರೈಲರ್ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಟ್ರೆಂಡನ್ನು ಎಬ್ಬಿಸಿದೆ. ಈ ನಡುವೆ ಈ ಇವೆಂಟ್ಗೆ, ಟ್ರೈಲರ್ ಲಾಂಚ್ ಇವೆಂಟ್ಗೆ ಪ್ರಜ್ವಲ್ ದೇವರಾಜ್ ಯಾಕೆ ಬರಲಿಲ್ಲ ಅನ್ನುವಂಥದ್ದು ಪ್ರಮುಖ ಪ್ರಶ್ನೆ. ಎಲ್ಲ ಕಡೆಯೂ ಕೂಡ ಇದೇ ಪ್ರಶ್ನೆ, ಇದೇ ಚರ್ಚೆಗಳು ನಡೀತಾ ಇರುವಂಥದ್ದು. ಹಾಗಾದರೆ ಇಲ್ಲಿ ಪ್ರಜ್ವಲ್ ದೇವರಾಜ್ ಅವರದ್ದು ತಪ್ಪ, ಸಿನಿಮಾ ತಂಡದ್ದು ತಪ್ಪ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಈಗ ಯಾವುದೇ ಒಂದು ಸಿನಿಮಾ ಆದರೂ ಕೂಡ ಆ ಸಿನಿಮಾಕ್ಕೆ ಅಗ್ರಿಮೆಂಟ್ ಆಗಿರ್ತದೆ. ಅಗ್ರಿಮೆಂಟ್ ಹೇಗಾಗಿರುತ್ತೆ ಅಂತ ಹೇಳಿದ್ರೆ, ನೀವು ಈ ಕೆಲಸಗಳನ್ನು ಮಾಡಿಕೊಡ್ಬೇಕು, ಈ ಕೆಲಸಗಳನ್ನು ಮುಗಿಸಿದ ನಂತರ ಇಷ್ಟಿಷ್ಟು ಪೇಮೆಂಟ್ಗಳನ್ನು ನಾವು ನಿಮಗೆ ರಿಲೀಸ್ ಮಾಡ್ತೀವಿ ಅಂಥೇಳಿ ಮುಂಚಿನ ಅಗ್ರಿಮೆಂಟ್ ಆಗಿರ್ತದೆ. ಇಲ್ಲಿ ಪ್ರಜ್ವಲ್ ದೇವರಾಜ್ ಅವರು ಒಂದು ಮಾಧ್ಯಮಕ್ಕೆ ಕೊಟ್ಟಂತಹ ರಿಯಾಕ್ಷನಲ್ಲಿ ಏನು ಅಂತ ಹೇಳಿದ್ರೆ, ಇಲ್ಲಿ ಒಂದಷ್ಟು ಸಂಭಾವನೆ ಅಲ್ಲ, ಜಾಸ್ತಿನೇ ಸಂಭಾವನೆ ಬಾಕಿ ಇದೆ, GST ಪೇಮೆಂಟ್ ಬಾಕಿ ಇದೆ, ಗುರು ಅವರು ಇವೆಲ್ಲವೂ ಕೂಡ ಕೊಡೋಕ್ಕಿದೆ, ಅವ್ರು ಕೊಟ್ಟ ಮೇಲೆ ಡಬ್ಬಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ. ಕಳೆದ ವರ್ಷ ಇದೇ ರೀತಿ ಆಲ್ಮೋಸ್ಟು 1.5 ಕೋಟಿ ಸಂಭಾವನೆಯನ್ನು ಪ್ರೊಡ್ಯೂಸರ್ಗೋಸ್ಕರ ಬಿಟ್ಟಿದ್ದೀನಿ. ಆದರೆ ಸಹಾಯ ಮಾಡೋಕ್ಕೆ ಆ ಪರಿಸ್ಥಿತಿಯಲ್ಲಿ ನಾವು ಕೂಡ ಇರಬೇಕಲ್ವಾ, ಆ ಶಕ್ತಿ ಇದ್ದರೆ ಸಹಾಯ ಮಾಡೋಕ್ಕಾಗುತ್ತೆ. ಸದ್ಯಕ್ಕೆ ನಾನು ಆ ಪರಿಸ್ಥಿತಿಯಲ್ಲಿಲ್ಲ, ಯಾಕೆಂದರೆ ಅಷ್ಟೊಂದು ಕಾದಿದ್ದೀನಿ. ನನ್ನ 2 ಸಿನಿಮಾಗಳಿಗೆ 3 ವರ್ಷ ಆಗಿದೆ. 3 ವರ್ಷದಿಂದ ಬೇರೆ ಯಾವುದೇ ಸಿನಿಮಾವನ್ನು ಮಾಡದೆ ಮನೇಲಿ ಕೂತಿದ್ದೀನಿ. ಎಲ್ರಿಗೂ ಕೂಡ ಫೈನಾನ್ಷಿಯಲ್ ಟ್ರಬಲ್ ಇರ್ತದಲ್ವಾ, ನಾನು ಕೂಡ ಅದೇ ಪರಿಸ್ಥಿತಿಯಲ್ಲಿದ್ದೀನಿ. ಅವರು ಒಪ್ಕೊಂಡಿರುವಂಥ ಸಂಭಾವನೆ ಕೊಡಲಿ ಸಾಕು ಅಂತಲೂ ಕೂಡ ಹೇಳ್ತಾರೆ. ಇನ್ನು ಡಬ್ಬಿಂಗ್ ವಿಚಾರವಾಗಿಯೂ ಕೂಡ ನನಗೆ ಗೊತ್ತಿಲ್ಲ, ನಾನು ವಾಯ್ಸ್ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನನ್ನು ಡಬ್ಬಿಂಗಿಗಾದರೂ ನಾನು ಪೇಮೆಂಟ್ ಮಾಡಿ ನಂತರ ಬರ್ತೀನಿ ಅಂತಲೂ ಕೂಡ ಹೇಳಿದ್ದೆ. ಬಟ್ ಅವ್ರು ಪೇಮೆಂಟು ಕೂಡ ಮಾಡಲಿಲ್ಲ, ನನ್ನ ಡಬ್ಬಿಂಗಿಗೂ ಕೂಡ ಕರೀಲಿಲ್ಲ. ಖಂಡಿತವಾಗ್ಲೂ ಕೂಡ ನಾನು ಡಬ್ಬಿಂಗ್ ಮಾಡಿಕೊಡ್ತೀನಿ ಅಂತಲೇ ಹೇಳಿದ್ದೆ. ಬಟ್ ನನಗೂ ಕೂಡ ಈ ಟ್ರೈಲರ್ ಲಾಂಚ್ನ ಹಿಂದಿನ ದಿನದ ರಾತ್ರಿವರೆಗೂ ಕೂಡ ಟ್ರೈಲರ್ ಸಿಕ್ಕಿರಲಿಲ್ಲ. ನಂತರ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯಿತು. ನನ್ನ ವಾಯ್ಸ್ ಇಲ್ಲದೆ ಇರುವಂಥದ್ದು ಭಾರಿ ದೊಡ್ಡ ಶಾಕ್ ಆಯಿತು ಅಂತಲೂ ಕೂಡ ಹೇಳ್ತಾರೆ. ಇನ್ನು ಟ್ರೈಲರ್ನಲ್ಲೂ ಕೂಡ ಡಬ್ಬಿಂಗ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ಟ್ರೈಲರ್ನಲ್ಲಿ ನನ್ನ ವಾಯ್ಸ್ ಇಲ್ಲ ಅಂತೇಳಿ ಗೊತ್ತಾಗಿದ್ದೆ ನಿನ್ನೆ ರಾತ್ರಿ. ನಂಗೆ ಬೇಸರ ಆಯಿತು, ಅದಕ್ಕೆ ನಾನು ಇವತ್ತು ಇವೆಂಟ್ಗೆ ಹೋಗಲಿಲ್ಲ ಅನ್ನೋದನ್ನು ಪ್ರಜ್ವಲ್ ಸ್ಪಷ್ಟಪಡಿಸ್ತಾರೆ. ಇನ್ನು ರಾಜ್ಬಿ ಶೆಟ್ಟಿ ಅವರನ್ನು ಇಲ್ಲಿ ಹೈಲೈಟ್ ಮಾಡ್ತಿರೋದಕ್ಕೆ ಏನಾದರೂ ಬೇಸರ ಇದೆಯಾ ಅಂತೇಳಿ ಕೇಳೋದಕ್ಕೆ, ಇಲ್ಲವೇ ಇಲ್ಲಪ್ಪ, ನಾನು ಈ ಹಿಂದೆ ಚೌಕ ಸಿನಿಮಾವನ್ನು ಮಾಡಿದ್ದೆ, ಅದು ಕೂಡ ಮಲ್ಟಿ ಸ್ಟಾರರ್ ಸಿನಿಮಾ. ರಾಜ್ಬಿ ಶೆಟ್ಟಿ ಹಾಗೂ ನನ್ನ ಮಧ್ಯೆ ಯಾವುದೇ ಸಮಸ್ಯೆ ಇಲ್ಲ, ನಾವು ಚೆನ್ನಾಗಿದ್ದೀವಿ. ರಾಜ್ಬಿ ಶೆಟ್ಟಿ ಅವರು ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟೆಡ್, ಅಮೇಝಿಂಗ್ ಪರ್ಸನ್ನು. ನಾನು ಇಬ್ಬರಲ್ಲ 5 ಜನ ಹೀರೋಗಳು, 10 ಜನ ಹೀರೋಗಳಿದ್ದರೂ ಕೂಡ ಮಾಡ್ತೀನಿ, ನನಗೆ ಆ ರೀತಿ ಏನೂ ಕೂಡ ಇಲ್ಲ ಅಂತಲೂ ಕೂಡ ಹೇಳಿದರು. ಇನ್ನು ನಿನ್ನೆ ರಾತ್ರಿ ನಾನು ಕಾಡಿಬೇಡಿ ದಯವಿಟ್ಟು ಕಳಿಸ್ಕೊಡಿ ಎಂದಾಗ ಟ್ರೈಲರನ್ನು ಕಳಿಸ್ಕೊಟ್ರು. ಅದನ್ನು ನೋಡಿದ ಮೇಲೆ ಬೇಸರ ಆಯಿತು. ಅಯ್ಯೋ, ನನ್ನ ಹತ್ರ ಹೇಳಿರಲಿಲ್ಲ, ಅವ್ರು ನನಗೆ ಹೇಳಿದರೆ ನಾನು ನಿಜವಾಗ್ಲೂ ಕೂಡ ಹೋಗಿ ಟ್ರೈಲರ್ ಡಬ್ಬಿಂಗ್ ಮುಗಿಸ್ತಿದ್ದೆ, ಮಿಕ್ಕಿದ್ದು ಆಮೇಲೆ ನೋಡ್ಕೊಳ್ಳೋಣ ಅಂತೇಳ್ಬಿಟ್ಟು. ಮಿಕ್ಕಿದ್ದು ಹೆಂಗಿದ್ರು ಕೂಡ ರಿಲೀಸ್ಗೆ ಟೈಮ್ ಇದೆಯಲ್ವಾ ಅಂತಲೂ ಕೂಡ ಸಿನಿಮಾ ಡಬ್ಬಿಂಗ್ ಆಮೇಲೆ ಮಾಡಬಹುದಾಗಿತ್ತು. ಅಟ್ಲೀಸ್ಟು ಟ್ರೈಲರ್ಗೆ ಹೋಗಿ ಡಬ್ಬಿಂಗ್ ಮಾಡಿ ನಾನೇ ಬರ್ತಿದ್ದೆ, ನಾನು ಅದರ ಸಮಸ್ಯೆನೇ ಮಾಡ್ತಾ ಇರಲಿಲ್ಲ ಅಂಥೇಳಿ ಇಲ್ಲಿ ಪ್ರಜ್ವಲ್ ತಮ್ಮ ಆ್ಯಂಗಲ್ನ ಒಂದಷ್ಟು ಸ್ಪಷ್ಟನೆಯನ್ನು ಕೂಡ ಕೊಡ್ತಾರೆ. ಆದರೆ ಇಲ್ಲಿ ಒಂದಷ್ಟು ವಿಚಾರವನ್ನು ನಾವಿಲ್ಲಿ ಗಮನಿಸಲೇಬೇಕು. ಏನು, ಈ ಒಂದು ಪೇಮೆಂಟ್ ವಿಚಾರ. ಈಗ ಪ್ರಜ್ವಲ್ ದೇವರಾಜು ಪ್ರಮುಖವಾಗಿ ಬೇಸರಗೊಂಡಿರೋದು ಪೇಮೆಂಟ್ ವಿಚಾರಕ್ಕೆ. ಈ ಪೇಮೆಂಟ್ ವಿಚಾರವನ್ನು ಕ್ಲಿಯರ್ ಮಾಡಿಕೊಳ್ಬೇಕಾಗಿದ್ದು ಸಿನಿಮಾ ತಂಡದ ಜವಾಬ್ದಾರಿ. ಸಹಜವಾಗಿಯೇ ಇಂಥದ್ದೆಲ್ಲ ಕ್ಲಾಶಸ್ ಬರೋದೇ ಪೇಮೆಂಟ್ ವಿಚಾರವಾಗಿ. ಈಗ ಗುರುದತ್ ಗಾಣಿಗ ಅವರು ಹೇಳೋ ಪ್ರಕಾರ ಈಗ 1,25,00,000ದಲ್ಲಿ 25 ಲಕ್ಷ ಮಾತ್ರ ಪೆಂಡಿಂಗ್ ಇದೆ ಅಂತೇಳಿ. ಪ್ರಜ್ವಲ್ ಹೇಳ್ತಾ ಇರೋದು ಇಲ್ಲ, ದೊಡ್ಡ ಅಮೌಂಟೇ ಪೆಂಡಿಂಗ್ ಇದೆ, GST ಅಮೌಂಟ್ ಕೂಡ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು. ಅದನ್ನು ಕ್ಲಿಯರ್ ಮಾಡುವಂಥದ್ದು ಸಿನಿಮಾ ತಂಡದ ಜವಾಬ್ದಾರಿ. ಈಗ ಅಗ್ರಿಮೆಂಟ್ನಲ್ಲಿ ಟ್ರೈಲರ್ ಲಾಂಚ್ ಆಗೋದೊಳಗೆ ಎಲ್ಲದೂ ಕೂಡ ಕ್ಲಿಯರ್ ಆಗಬೇಕು ಅಂತೇಳಿ ಇತ್ತು ಅಂತ ಹೇಳಿದ್ರೆ ನೋ ಡೌಟ್ ಮಾಡಲೇಬೇಕಾಗ್ತದೆ. ಬಟ್ ಹಾಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಸಮಸ್ಯೆ ಎದುರಾಗ್ತದೆ. ಲೀಗಲಿ ಕೂಡ ಪ್ರಜ್ವಲ್ ಫೈಟ್ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಎಲ್ಲವೂ ಕೂಡ ಅಗ್ರಿಮೆಂಟ್ ಆಗಿರ್ತದೆ. ಸುಮ್ಮನೆ ಇಲ್ಲಿ ಏನೂ ಕೂಡ ಯಾವುದೇ ಸಿನಿಮಾದ ನಿರ್ದೇಶಕ ಆಗಿರ್ಬೋದು, ನಿರ್ಮಾಪಕ ಆಗಿರ್ಬೋದು, ನಟ ಆಗಿರ್ಬೋದು ಸೈನ್ ಹಾಕೋದಿಲ್ಲ. ಸಣ್ಣ ಪುಟ್ಟ ಪಾತ್ರಗಳು ಬಿಟ್ಟಾಕಿ ಇಂತಹ ಲೀಡ್ ರೋಲಲ್ಲಿರುವಂಥವ್ರು, ಹೀರೋ ಆಗಿ ಕೆಲಸ ಮಾಡುವಂಥವ್ರು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಸುಮ್ಮನೆ ಇರೋಕ್ಕೆ ಚಾನ್ಸೇ ಇಲ್ಲ. ಇನ್ನು ರಾಜ್ಬಿ ಶೆಟ್ಟಿ ಇಲ್ಲಿ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಖಾರವಾಗಿ ಹೇಳಿದ್ದಾರೆ. ಏನು, ನಾನು ಈ ಸಿನಿಮಾದಲ್ಲಿ ಅತಿಥಿ ಪಾತ್ರ ಮಾಡಿದ್ದೀನಿ, ನಾನಿಲ್ಲಿ ಯಾರಿಗೂ ಕೂಡ ಕಾಂಪಿಟೇಷನ್ ಕೊಡೋಕ್ಕೆ ಬಂದಿಲ್ಲ, ಜೊತೆಗೆ ನಾನು ಮಾತನಾಡೋದಕ್ಕೂ ಕೂಡ ಸಿದ್ಧ ಇದ್ದೇನೆ, ಇದು ಒಂದು ದೇಶವೇ ನೋಡಬೇಕಾದಂಥ ಕತೆ ಅಂತಲೂ ಕೂಡ ಹೇಳ್ತಾ ನಮ್ಮ ಇಂಡಸ್ಟ್ರಿ ಯಾಕೆ ಉದ್ಧಾರ ಆಗಲ್ಲ ಅನ್ನೋದಕ್ಕೆ ಇಂತಹ ಘಟನೆಗಳ ಕಾರಣ ಅಂತಲೂ ಕೂಡ ಖಾರವಾಗಿ ಹೇಳಿದ್ದಾರೆ. ಈ ಸಿನಿಮಾ ಪ್ರಜ್ವಲ್ ಅವರಿಗೆ ದೊಡ್ಡ ಹೆಸರನ್ನು ತಂದುಕೊಟ್ರೆ ನನಗೆ ಹೆಮ್ಮೆ. ಅವರು ಮನುಷ್ಯರ ತರಹ ಮಾತನಾಡಿದರೆ ನಾನು ಕೂಡ ಅವರ ಜೊತೆಗೆ ಮಾತನಾಡೋದಕ್ಕೆ ಸಿದ್ಧನಿದ್ದೇನೆ ಅಂತಲೂ ಕೂಡ ಹೇಳಿದ್ದಾರೆ.
ಆದರೆ ಪ್ರಜ್ವಲ್ ದೇವರಾಜ್ ಅವರ ಅಭಿಮಾನಿಗಳು ಮತ್ತು ಪ್ರಜ್ವಲ್ ದೇವರಾಜ್ ಹೇಳೋದು ಬೇರೆ. ಪ್ರಜ್ವಲ್ಲು ಇಲ್ಲಿ ಪ್ರಮುಖವಾಗಿ ಹೇಳ್ತಾರೆ ಜಾಸ್ತಿ ಪೇಮೆಂಟ್ ಪೆಂಡಿಂಗ್ ಇದೆ ಅಂತೇಳಿ. ಅದೆಷ್ಟು ಪೇಮೆಂಟ್ ಪೆಂಡಿಂಗ್ ಇದೆ ಅದನ್ನು ಕ್ಲಿಯರ್ ಮಾಡಿಕೊಂಡು, ಜೊತೆಗೆ ಏನೋ ಈ ಗೊಂದಲ ಕ್ರಿಯೇಟ್ ಆಗಿದೆ ಆ ಗೊಂದಲಗಳನ್ನು ಬಗೆಹರಿಸ್ಕೊಳ್ಳೋದು ಭಾರಿ ಒಳ್ಳೆಯದು ಅಂತೇಳಿ ಅನಿಸುತ್ತೆ. ಜೊತೆಗೆ ಈ ಸಿನಿಮಾ ಒಳ್ಳೆ ಸಿನಿಮಾ, ಸೋ ಫ್ರಮ್ ಸೋ ನಂತರ ಒಳ್ಳೆ ಸಿನಿಮಾ ರೆಡಿ ಮಾಡಿದ್ದಾರೆ. ಬಟ್ ಆ ಸಿನಿಮಾಗೆ ಇವೆಲ್ಲವೂ ಕೂಡ ಈ ಬ್ಲ್ಯಾಕ್ ರಿಮಾರ್ಕ್ಸ್ ಆಗದೇ ಇರಲಿ ಅನ್ನೋಂಥದ್ದು ಎಲ್ಲರ ಆಶಯ, ಎಲ್ಲರ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಪ್ರಜ್ವಲ್ ದೇವರಾಜ್ ಅವರು ತೆಗೆದುಕೊಂಡಂಥ ನಿಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪೇಮೆಂಟ್ ಬಾಕಿ ಇಟ್ಟಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.